ನಮಸ್ಕಾರ ಸ್ನೇಹಿತರೆ. ಇವತ್ತು ನನ್ನ ಮನಸ್ಸಿಗೆ ಅದೆಷ್ಟು ನೆಮ್ಮದಿ ಮತ್ತು ಸಂತೋಷ ಇದೆ ಅಂತ ನನಗೆ ಮಾತುಗಳಲ್ಲಿ ಹೇಳೋಕ್ಕೆ ಆಗ್ತಾ ಇಲ್ಲ. ನಮ್ಮ ತೋಟದ ಒಂದು ಜೀವ ಇವತ್ತು ಮರುಜನ್ಮ ಪಡೆದಿದೆ. ಹೌದು, ಕೆಲವು ದಿನಗಳ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ, ನಿಮಗೂ ನೆನಪಿರಬಹುದು. ನಮ್ಮ ಕೈತೋಟದಲ್ಲಿ ಈ ಸುಂದರವಾದ ತೆಂಗಿನ ಮರಕ್ಕೆ ಆ ಗೊರಟೆ ಹುಳುಗಳು ಬಂದು ಇಡೀ ಸುಳಿಯನ್ನೇ ತಿಂದು ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ಟಿತ್ತು. ಆ ಸಮಯದಲ್ಲಿ ಆ ಮರ ಒಣಗುತ್ತಾ ಬರೋದನ್ನು ನೋಡಿ ನನಗೆ ಒಂಥರ ಜೀವ ಹೋದ ಹಾಗೆ ಆಗಿತ್ತು. ಯಾಕಂದರೆ ನಾವು ಮಕ್ಕಳ ತರಹ ದಿನಾಲು ನೀರು ಹಾಕಿ ಪ್ರೀತಿಯಿಂದ ಸಾಕಿ ಬೆಳೆಸಿದ ಗಿಡ ಮರಗಳು ನಮ್ಮ ಕಣ್ಣ ಮುಂದೆಯೇ ರೋಗ ಬಂದು ಒಣಗುತ್ತಿದ್ದರೆ ಯಾರಿಗಾದರೂ ಕಣ್ಣಿನಲ್ಲಿ ನೀರು ಬರುತ್ತೆ ಅಲ್ವಾ. ಆದರೆ ಇವತ್ತು ಆ ಮರ ಹೇಗಿದೆ ಗೊತ್ತಾ? ನೀವೇ ನಿಮ್ಮ ಕಣ್ಣಾರೆ ಲೈವ್ ಆಗಿ ನೋಡಿ ಸ್ನೇಹಿತರೆ. ಆ ಹಳೆಯ ಒಣಗಿದ ಸುಳಿ ಇವತ್ತು ಮಾಯವಾಗಿದೆ. ಅದರ ಒಳಗಿನಿಂದ ಎಷ್ಟು ಅದ್ಭುತವಾಗಿ ಹೊಸ ಸುಳಿ ಚಿಗುರಿ ಹಸಿರಾಗಿ ಕಣ್ಣಿಗೆ ತಂಪು ಕೊಡುವ ಹಾಗೆ ಮರ ಮತ್ತೆ ಎದ್ದು ನಿಂತಿದೆ ನೋಡಿ. ನಾವು ಅಂದು ಮಾಡಿದ ಆ ಒಂದು ಸಣ್ಣ ದೇಶಿ ಉಪಾಯ ಇವತ್ತು ಈ ಮರವನ್ನು ಸಂಪೂರ್ಣವಾಗಿ ಬದುಕಿಸಿದೆ. ಈ ಸಂತೋಷವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳದೇ ಇರಲು ನನ್ನಿಂದ ಸಾಧ್ಯವೇ ಇರಲಿಲ್ಲ. ನಾನು ಆ ಹಳೆಯ ವಿಡಿಯೋದಲ್ಲಿ ಈ ಗೊರಟೆ ಹುಳುವಿನ ಕಾಟಕ್ಕೆ ಸುಳಿಗೆ ಉಪ್ಪು ಹಾಕುವ ನೈಸರ್ಗಿಕ ವಿಧಾನವನ್ನು ತೋರಿಸಿದ್ದೆ. ಎಷ್ಟು kg ಉಪ್ಪು ಹಾಕಬೇಕು, ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ತುಂಬ ವಿವರವಾಗಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿಕೊಟ್ಟಿದ್ದೆ. ಆ ವಿಡಿಯೋಗೆ ನಿಮ್ಮಿಂದ ತುಂಬ ದೊಡ್ಡ ಪ್ರತಿಕ್ರಿಯೆ ಬಂತು. ಅದರಲ್ಲಿ ನಮ್ಮ ಚಾನಲ್ನ ವೀಕ್ಷಕರೊಬ್ಬರು ತುಂಬ ಮುಖ್ಯವಾದ ಒಂದು ಪ್ರಶ್ನೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿದ್ದರು. ಅವರು ಕೇಳಿದ್ದು ಏನೆಂದರೆ, ಉಪ್ಪನ್ನು ಹೀಗೆ ನೇರವಾಗಿ ಸುಳಿಗೆ ಹಾಕಿದರೆ ಮರಕ್ಕೆ ಕೊಳೆ ರೋಗ ಬರುವುದಿಲ್ಲವೇ, ಸುಳಿ ಕೊಳೆತು ಹೋಗಲ್ವಾ ಅಂತ. ನಿಜಕ್ಕೂ ಈ ಪ್ರಶ್ನೆ ಕೇಳಿದ್ದಕ್ಕೆ ನನಗೆ ಮನಸ್ಸಿಗೆ ತುಂಬ ಖುಷಿಯಾಯಿತು. ಯಾಕಂದರೆ ತೋಟಗಾರಿಕೆ ಮಾಡುವಾಗ ಅಥವಾ ಗಿಡಗಳಿಗೆ ಏನಾದರೂ ನೈಸರ್ಗಿಕ ಉಪಚಾರ ಮಾಡುವಾಗ ಇಂತಹ ಅನುಮಾನಗಳು ಬರೋದು ತುಂಬ ಸಹಜ. ಇವತ್ತು ನಿಮ್ಮ ಆ ಎಲ್ಲ ಅನುಮಾನಗಳಿಗೆ ನಾನು ಕಣ್ಣ ಮುಂದೆಯೇ ಸಾಕ್ಷಿಯಾಗಿ ಉತ್ತರ ಕೊಡುತ್ತೇನೆ. ನೋಡಿ ಸ್ನೇಹಿತರೆ, ಉಪ್ಪು ಎನ್ನುವುದು ಕೀಟಗಳಿಗೆ ದೊಡ್ಡ ಶತ್ರು. ಆದರೆ ಅದನ್ನು ಬಳಸುವ ಕ್ರಮ ಇರುತ್ತದೆ. ನಾವು ಅದನ್ನು ಅತಿಯಾಗಿ ಬಳಸಬಾರದು. ನಾವು ಹೋದ ವಿಡಿಯೋದಲ್ಲಿ ತೋರಿಸಿದ ಸರಿಯಾದ ಅಳತೆಯಲ್ಲಿ 1 kg ಲೆಕ್ಕದಲ್ಲಿ ಮಾತ್ರ ಬಳಸಬೇಕು. ಮಳೆಗಾಲದಲ್ಲಿ ಅಥವಾ ತೇವಾಂಶ ಇರುವಾಗ ಸರಿಯಾದ ಪ್ರಮಾಣದಲ್ಲಿ ಉಪ್ಪು ಸುಳಿಗೆ ಹಾಕಿದಾಗ ಅದು ನಿಧಾನವಾಗಿ ಕರಗುತ್ತಾ ಒಳಗೆ ಹೋಗುತ್ತದೆ. ಇದು ಅಲ್ಲಿ ಅಡಗಿರುವ ಗೊರಟೆ ಹುಳುಗಳನ್ನು ಮತ್ತು ಅವುಗಳ ಮೊಟ್ಟೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ನಾವು ಮಿತಿಯಾಗಿ ಮತ್ತು ಸರಿಯಾದ ಹಂತದಲ್ಲಿ ಹಾಕುವುದರಿಂದ ಸುಳಿಗೆ ಯಾವುದೇ ಕೊಳೆ ರೋಗ ಬರುವುದಿಲ್ಲ. ಅದಕ್ಕೆ ಸಾಕ್ಷಿ ಇವತ್ತು ಕಣ್ಣ ಮುಂದೆ ನಿಂತಿರುವ ನಮ್ಮ ತೆಂಗಿನ ಮರ. ಇದು ಕೊಳೆಯುವ ಬದಲು ಇವತ್ತು ಎಷ್ಟು ಆರೋಗ್ಯವಾಗಿ ಚಿಗುರು ಹೊಡೆದಿದೆನೋ ಅಂತ ನೀವೇ ನೋಡುತ್ತಿದ್ದೀರಾ. ಹಾಗಾಗಿ ನೈಸರ್ಗಿಕ ಕೃಷಿಯಲ್ಲಿ ಹಿರಿಯರು ಹೇಳಿದ ಅಳತೆ ಮತ್ತು ನಿಯಮ ಬಹಳ ಮುಖ್ಯವಾಗುತ್ತದೆ. ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದಿದ್ದರೆ ನನ್ನ ಹಿಂದಿನ ವಿಡಿಯೋವನ್ನು ಮತ್ತೊಮ್ಮೆ ದಯವಿಟ್ಟು ನೋಡಿ. ನನ್ನ ಚಾನಲ್ನ ಮುಖ್ಯ ಉದ್ದೇಶ ಮತ್ತು ಹಳ್ಳಿ ಕೃಷಿ. ಸ್ನೇಹಿತರೆ, ನಾನು ಈ ರೇವತಿ ಹಳ್ಳಿ ಮನೆ ಕೈತೋಟ ಚಾನಲ್ ಪ್ರೀತಿಯಿಂದ ಶುರು ಮಾಡಿದ್ದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ. ಇವತ್ತಿನ ದಿನಗಳಲ್ಲಿ ಗಿಡ ಬೆಳೆಸಬೇಕು ಅಂದರೆ ನರ್ಸರಿಗಳಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು, ಇಲ್ಲವೇ ದುಬಾರಿ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳನ್ನು ತರಬೇಕು ಅಂತ ತುಂಬ ಜನ ಅಂದುಕೊಂಡಿದ್ದಾರೆ. ಆದರೆ ನನ್ನ ಮುಖ್ಯ ಉದ್ದೇಶ ಅದಲ್ಲ. ನಮ್ಮ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಯಾವುದೇ ದೊಡ್ಡ ಖರ್ಚಿಲ್ಲದೆ ನೈಸರ್ಗಿಕವಾಗಿ ಸಿಗುವ ವಸ್ತುಗಳನ್ನು ಬಳಸಿಕೊಂಡು ಹೇಗೆ ಕೈತೋಟ ಮಾಡಬಹುದು ಅಂತ ಎಲ್ಲರಿಗೂ ತೋರಿಸಿಕೊಡುವುದು ನನ್ನ ಆಸೆ. ಹಳ್ಳಿ ಮನೆ ಹಿತ್ತಲಿನಲ್ಲಿ ಸಿಗುವ ಸಗಣಿ ಗೊಬ್ಬರ, ಒಣಗಿದ ಎಲೆಗಳು, ಅಡುಗೆ ಮನೆಯ ಹಸಿ ಕಸ, ಬೂದಿ ಮತ್ತು ನಮ್ಮ ಮನೆಯಲ್ಲಿರುವ ಇಂತಹ ಸಣ್ಣ ಪುಟ್ಟ ವಸ್ತುಗಳನ್ನು ಬಳಸಿಕೊಂಡೇ ನಾವು ಅದ್ಭುತವಾದ ತೋಟವನ್ನು ನಿರ್ಮಿಸಬಹುದು. ನಾನು ಯಾವುದೇ ಮುಚ್ಚುಮರೆ ಇಲ್ಲದೆ ನನಗೇನು ಅನ್ನಿಸುತ್ತೋ, ನನಗೇನು ಗೊತ್ತಿದೆಯೋ ಅದನ್ನು ಪೂರ್ತಿಯಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. ನನ್ನ ಮಾಹಿತಿಯಿಂದ ಯಾರಿಗಾದರೂ ಒಬ್ಬರಿಗೆ ಸಹಾಯವಾಗಿ ಕಡಿಮೆ ಖರ್ಚಿನಲ್ಲಿ ಅವರ ಮನೆ ಮುಂದೆ 1 ಗಿಡ ಹಸಿರಾಗಿ ಬೆಳೆದರೂ ಅದೇ ನನಗೆ ದೊಡ್ಡ ತೃಪ್ತಿ. ಹಣ ಖರ್ಚು ಮಾಡುವುದರಿಂದ ಮಾತ್ರ ತೋಟ ಸುಂದರವಾಗುವುದಿಲ್ಲ. ನಮ್ಮ ಪ್ರೀತಿ ಮತ್ತು ನೈಸರ್ಗಿಕ ಕಾಳಜಿಯಿಂದ ತೋಟ ಸಮೃದ್ಧಿಯಾಗುತ್ತದೆ. ನಮ್ಮ ಹಳ್ಳಿ ಜೀವನದಲ್ಲಿ, ನಮ್ಮ ಹಿರಿಯರ ಅನುಭವದಲ್ಲಿ ಇಂತಹ ನೂರಾರು ಅದ್ಭುತ ಆಲೋಚನೆಗಳು ಅಡಗಿವೆ. ಆದರೆ ಇವತ್ತು ಆಧುನಿಕತೆಯ ಹೆಸರಿನಲ್ಲಿ ಅದೆಲ್ಲವೂ ಮರೆತು ಹೋಗುತ್ತಿದೆ. ನನಗೂ ಅಷ್ಟೇ, ಪ್ರಕೃತಿಯ ಬಗ್ಗೆ ಎಲ್ಲವೂ ತಿಳಿದಿದೆ ಎಂದು ನಾನು ಎಂದಿಗೂ ಹೇಳುವುದಿಲ್ಲ. ನನಗೆ ತಿಳಿದ ಸಣ್ಣ ಮಾಹಿತಿಯನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ.
ಹಾಗೆ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಗಿಡಗಳ ಬಗ್ಗೆ, ಕೃಷಿ ಬಗ್ಗೆ ಅಥವಾ ರೋಗ ನಿಯಂತ್ರಣದ ಬಗ್ಗೆ ಯಾವುದಾದರೂ ಒಳ್ಳೆಯ ಮಾಹಿತಿ ಖಂಡಿತ ಗೊತ್ತಿರುತ್ತದೆ. ಅದಕ್ಕೆ ನಾನು ನಿಮ್ಮಲ್ಲಿ ಕೈ ಮುಗಿದು ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ನಿಮಗೂ ಯಾವುದೇ ಗಿಡದ ಬಗ್ಗೆ, ಅದರ ರೋಗ ನಿವಾರಣೆಯ ಬಗ್ಗೆ ಅಥವಾ ಕಡಿಮೆ ಖರ್ಚಿನ ಕೃಷಿ ತಂತ್ರಗಳ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಅದನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ. ಅದನ್ನು ಎಲ್ಲರೊಂದಿಗೂ ಮುಕ್ತವಾಗಿ ಹಂಚಿಕೊಳ್ಳಿ. ನಿಮಗೆ ತಿಳಿದಿರುವ ಇಂತಹ ಅದ್ಭುತ ಹಳ್ಳಿಮದ್ದುಗಳನ್ನು ನಮ್ಮ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಒಂದು ಸಣ್ಣ ಕಮೆಂಟ್, ನಿಮ್ಮ ಒಂದು ಸಣ್ಣ ಅನುಭವದ ಮಾತು ದೇಶದ ಎಲ್ಲೋ ಒಂದು ಮೂಲೆಯಲ್ಲಿರುವ ಮತ್ತೊಬ್ಬ ರೈತನಿಗೆ ಅಥವಾ ಗಿಡಗಳನ್ನು ಪ್ರೀತಿಸುವ ಅಥವಾ ನನ್ನ ಹಾಗೆ ಗಿಡಗಳನ್ನು ಪ್ರೀತಿಸೋರಿಗೆ ಇದೊಂದು ನೀವು ಹೇಳುವ ಮಾತು ದೊಡ್ಡ ದಾರಿದೀಪ ಆಗಬಹುದು. ಜ್ಞಾನವನ್ನು ಹಂಚಿಕೊಂಡಷ್ಟು ನಮ್ಮ ಕೈತೋಟವು ಸಮೃದ್ಧಿ ಆಗುತ್ತದೆ. ನಮ್ಮ ಮನಸ್ಸಿಗೆ ಸಿಗುವ ಸಂತೋಷವೂ ಹೆಚ್ಚಾಗುತ್ತದೆ. ನಾವೆಲ್ಲರೂ ಸೇರಿ ನಮ್ಮ ಹಳ್ಳಿ ಮನೆ ಕೃಷಿ ಪದ್ಧತಿಯನ್ನು ಉಳಿಸೋಣ. ನಿಮ್ಮ ಮನೆಯಲ್ಲೂ ಏನಾದರೂ ತೆಂಗಿನ ಮರಕ್ಕೆ ಗೊರಟೆ ಹುಳುವಿನ ಕಾಟ ಇದ್ದರೆ, ಸುಳಿ ಒಣಗುತ್ತಿದ್ದರೆ ಭಯಪಡಬೇಡಿ. ಒಮ್ಮೆ ನಮ್ಮ ಹಳೆಯ ವಿಡಿಯೋವನ್ನು ನೋಡಿ ಆ ಉಪ್ಪಿನ ಉಪಾಯವನ್ನು ಪ್ರಯತ್ನಿಸಿ ನೋಡಿ. ಖಂಡಿತ ನಿಮ್ಮ ಮರವು ಇವತ್ತು ನಮ್ಮ ತೋಟದ ಮರ ನಗುತ್ತಿರುವ ಹಾಗೆ ಹಸಿರಾಗಿ ನಗುತ್ತದೆ. ಆ ಹಳೆಯ ವಿಡಿಯೋದಲ್ಲಿ ಎಷ್ಟು kg ಹಾಕಬೇಕು, ಹೇಗೆ ಹಾಕಬೇಕು ಅಂತ ಪೂರ್ತಿ ವಿವರ ಇದೆ. ಆ ವಿಡಿಯೋ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಮೊದಲನೇ ಲಿಂಕ್ ಆಗಿ ಪಿನ್ ಮಾಡಿರುತ್ತೇನೆ. ದಯವಿಟ್ಟು ನೋಡಿ. ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸಿದರೆ, ನನ್ನ ಈ ನೈಸರ್ಗಿಕ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಒಂದೊಂದು ಲೈಕ್ ಮತ್ತು ಪಾಸಿಟಿವ್ ಕಮೆಂಟ್ ನನಗೆ ಇನ್ನೂ 16 ಒಳ್ಳೆಯ ವಿಡಿಯೋಗಳನ್ನು ಮಾಡಲು ಆನೆ ಬಲ ತಂದುಕೊಡುತ್ತದೆ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಮತ್ತು ಗಿಡಗಳನ್ನು ಇಷ್ಟಪಡುವ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮರೆಯದೆ ನಮ್ಮ ರೇವತಿ ಹಳ್ಳಿ ಮನೆ ಕೈತೋಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮಗೇನಾದರೂ ಗಿಡದ ರೋಗದ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ, ಆಯಿತಾ? ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ, ಕಡಿಮೆ ಖರ್ಚಿನ ಮತ್ತು ನೈಸರ್ಗಿಕ ಮಾಹಿತಿಯೊಂದಿಗೆ ನಿಮ್ಮ ರೇವತಿ ಮತ್ತೆ ಸಿಗುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ, ಧನ್ಯವಾದಗಳು.